ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕುವರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ನಾನಿವತ್ತು ತುಂಬ ರುಚಿಯಾಗಿರುವಂತಹ ಮಂಡ್ಯ ಶೈಲಿಯ ಉಪ್ಸಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಏಕೆಂದರೆ ಪ್ರತಿದಿನವೂ ತರಕಾರಿ ಸಾರು ಒಂದೇ ರೀತಿಯ ಸಾಂಬಾರುಗಳನ್ನ ತಿಂದರೆ ಬೋರ್ ಆಗುತ್ತೆ. ಹಾಗಾಗಿ ಊಟದಲ್ಲಿ ಒಮ್ಮೊಮ್ಮೆ ಸ್ಪೆಷಲ್ ಇದ್ದರೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಈ ಒಂದು ಉಪ್ಸಾರು ಮಾಡೋದಕ್ಕೆ ಯಾವ ಯಾವ ಪದಾರ್ಥಗಳು ಬೇಕು, ಯಾವ ವಿಧಾನದಲ್ಲಿ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ಏಕೆಂದರೆ ಈ ಉಪ್ಪು ಸಾರನ್ನ ಎಲ್ಲ ರೀತಿಯ ಕಾಳುಗಳಿಂದಲೂ ಮಾಡ್ಬೋದು, ಸೊಪ್ಪುಗಳಿಂದಲೂ ಮಾಡ್ಬೋದು. ಇವತ್ತು ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನೋಡ್ತಾ ಹೋಗೋಣ ಬನ್ನಿ. ಅದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡೋಣ. ನೋಡಿ, ನಾನಿವತ್ತು ಉಪ್ಪು ಸಾರು ಮಾಡೋದಕ್ಕೆ ಅಂತ ಒಂದು ಕಟ್ಟಿನಷ್ಟು ಸಬ್ಬಾಕ್ಸಿ ಸೊಪ್ಪು, ಅರ್ಧ ಬೌಲ್ ಹೆಸರು ಕಾಳು, ಒಂದು ಅರ್ಧ ಬೌಲ್ ತೊಗರಿಬೇಳೆ, ಈ ಎರಡು ಬೇಳೆಗಳನ್ನ ಸೊಪ್ಪಿನ ಜೊತೆ ಉಪಯೋಗಿಸ್ಕೊಂಡು ಉಪ್ಪು ಸಾರು ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಎರಡೂ ಬೇಳೆಗಳನ್ನ ಒಂದು ಬೌಲಲ್ಲಿ ಹಾಕಿ 2-3 ಟೈಮ್ ಚೆನ್ನಾಗಿ ತೊಳ್ಕೊಂಡು ಬಂದು ಆಮೇಲಿಂದ ಜೊತೆಗೆ ಸೊಪ್ಪು ಸೇರಿಸಿ ಒಂದು ವಿಸಿಲ್ ತೊಗೊಳ್ತೀನಿ. ಅಷ್ಟರಲ್ಲಿ ಚೆನ್ನಾಗಿ ಬೆಂದಿರುತ್ತೆ. ಆಮೇಲಿಂದ ಆ ಉಪ್ಪು ಸಾರು ಖಾರವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಸೊಪ್ಪು ಮತ್ತು ಕಾಳನ್ನ ಕುಕ್ಕರಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಅದು ಬೇಯೋ ಅಷ್ಟೊತ್ತಿಗೆ ಉಪ್ಪು ಸಾರಿಗೊಂದು ಖಾರವನ್ನು ರೆಡಿ ಮಾಡ್ಕೊಳ್ಳೋಣ. ಆ ಉಪ್ಪು ಸಾರು ಖಾರ ಮಾಡೋದಕ್ಕೆ ಏನೇನು ಬೇಕಪ್ಪ ಅಂತಂದರೆ, ಒಣಮೆಣಸಿನ್ಕಾಯಿ, ಒಂದು ಉಂಡೆಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಅರ್ಧ ನಿಂಬೆ ಹೋಳಿನಷ್ಟು ಹುಣಸೆಹಣ್ಣು, ಸ್ವಲ್ಪ ಅರ್ಧ ಸ್ಪೂನಷ್ಟು ಮೆಣಸು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಹಸಿ ಕಾಯಿ ತುರಿ. ನಾನು ಒಂದು ಟೈಮ್ ಮಾತ್ರ ಮಾಡೋದ್ರಿಂದ ಇಷ್ಟು ಸಾಮಗ್ರಿಗಳನ್ನ ಉಪಯೋಗಿಸ್ತಾ ಇದ್ದೀನಿ. ಬೇಕಂದರೆ ಹೆಚ್ಚು ಇದ್ರ ಪ್ರಮಾಣವನ್ನು ಹಾಕ್ಕೊಂಡು ಈ ಖಾರವನ್ನು ರುಬ್ಬಿಟ್ಟು ನಾವು ಫ್ರಿಡ್ಜಲ್ಲಿ ಇಟ್ಕೊಳ್ಬೋದು, 1 ವಾರದವರೆಗೂ ಉಪಯೋಗಿಸ್ಬೋದು. ಆದರೆ ನಾನು ಆ ರೀತಿ ಏನು ಸ್ಟೋರ್ ಮಾಡಲ್ಲ. ಯಾವಾಗ ಬೇಕೋ ಅವತ್ತಿಗೆ ಮಾತ್ರ ಮಾಡ್ಕೊಂಡು ಅವತ್ತೇ ಉಪಯೋಗಿಸ್ಬಿಡ್ತೀನಿ. ಹಾಗಾಗಿ ಈಗ ನಾವು ತೊಗೊಂಡಿರೋಂಥ ಎಲ್ಲ ಪದಾರ್ಥಗಳನ್ನ ಹಾಕಿ ಉಪ್ಪು ಸಾರು ಖಾರ ರೆಡಿ ಮಾಡ್ಕೊಳ್ಳೋಣ. ನೋಡಿ, ತೊಗೊಂಡಿರೋಂಥ ಒಂದು 10 ಕಾಳು ಮೆಣಸು ತೊಗೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಜೊತೆಗೆ 1 ಸ್ಪೂನಷ್ಟು ಕಾಯಿ ಹಾಕ್ತೀನಿ. ಜೊತೆಗೆ ಈ ಎಲ್ಲ ಪದಾರ್ಥಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮೆಣಸಿನ್ಕಾಯಿನ ರೆಡ್ ಚಿಲ್ಲೀಸ್ನ ತೊಗೊಂಡಿದ್ದೀನಿ. ಅದನ್ನು ನಾನು ಆಲ್ರೆಡಿ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಾನು 4-5 ತೊಗೊಂಡಿದ್ದೀನಿ. ಜೊತೆಗೆ ಬೆಳ್ಳುಳ್ಳಿ, ಹುಣಸೆಹಣ್ಣು. ಇದು ಸ್ವಲ್ಪ ನುಣ್ಣಗಾದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿಯನ್ನು ಸೇರಿಸಿ ನಾನು ರುಬ್ಕೋತೀನಿ. ಈಗ ಅಷ್ಟರಲ್ಲಿ ಈ ಕುಕ್ಕರ್ ಕೂಗೋಷ್ಟರಲ್ಲಿ ಈ ಖಾರವನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನೀಗ ಉಪ್ಪು ಸಾರು ಖಾರವನ್ನು ರುಬ್ಕೊಂಡು ಬಂದಿದ್ದೀನಿ. ಜೊತೆಗೆ ಕುಕ್ಕರು ಕೂಗಿ ಗ್ಯಾಸ್ ಎಲ್ಲ ಔಟಾಗಿದೆ. ಈಗ ಆ ಸೊಪ್ಪು ಮತ್ತು ಕಟ್ಟನ್ನು ಬೇರ್ಪಡಿಸ್ಕೊಂಡಿದ್ದೀನಿ. ನಾನು 1 ಟೈಮಿಗೆ ಮಾಡೋದ್ರಿಂದ ನನಗೆ ಇಷ್ಟು ಕಟ್ಟು ಸಾಕು. ನೀವು ಅಷ್ಟೇ ಜಾಸ್ತಿ ನೀರನ್ನು ಇಡಬೇಡಿ. ಅಕಸ್ಮಾತ್ ಒಂದು ವೇಳೆ ನಿಮಗೆ ಸಾಂಬಾರು ಜಾಸ್ತಿ ಬೇಕು ಅಂದರೆ ಬೇಳೆ ಮತ್ತು ಸೊಪ್ಪನ್ನು ಪ್ರಮಾಣ ಜಾಸ್ತಿ ಹಾಕ್ಕೊಳ್ಬೇಕು. ಹಾಗಾಗಿ ಅಷ್ಟು ಸೊಪ್ಪು ಕಾಳಿಗೆ ನನಗೆ ಇಷ್ಟು ನೀರು ಸಾಕಾಗುತ್ತೆ. ಹಾಗಾಗಿ ಇದು 1-2 ನಿಮಿಷಗಳ ಕಾಲ ಆರ್ಕೋಬೇಕು. ಬಿಸಿ ಇದ್ದಾಗಲೇ ನಾವು ಖಾರವನ್ನು ಸೇರಿಸಿದ್ರೆ ರುಚಿ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಇದು ಸ್ವಲ್ಪ ಆರೋವರೆಗೂ ನಾನು ಆ ಕಾಳಿಗೆ ಆ ಪಲ್ಯವನ್ನು ರೆಡಿ ಮಾಡ್ಕೊಳ್ಳೋಣ. ಆಮೇಲೆ ಅಷ್ಟರಲ್ಲಿ ಕಟ್ಟು ಆರ್ಕೊಂಡಿರುತ್ತೆ. ಇದಕ್ಕೆ ನಾನು ಸಾಂಬಾರನ್ನ ಕುಡಿಸ್ತೀನಿ. ನೋಡಿ, ನಾನು ಪಲ್ಯ ಮಾಡೋದಕ್ಕೆ ಸ್ಟವ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ 2-3 ಸ್ಪೂನಷ್ಟು ಎಣ್ಣೆನ ಹಾಕೋತೀನಿ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಈಗ ಸ್ವಲ್ಪ ಸಾಸಿವೆ. ನೋಡಿ, ಸಾಸಿವೆ ಎಲ್ಲ ಸಿಡಿದಾಗಿದೆ. ಈಗ ಕರಿಬೇವು ಮತ್ತು ತೊಗೊಂಡಿರೋಂಥ ಈರುಳ್ಳಿಯನ್ನು ನಾನು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಒಗ್ಗರಣೆಗೆ ಸೇರಿಸ್ಕೊತೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ನೋಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಈಗ ಮತ್ತೊಮ್ಮೆ ಎಲ್ಲವನ್ನು ಮಿಕ್ಸ್ ಕೊಟ್ಟು ಆಮೇಲೆ ನಾವು ತೊಗೊಂಡಿರೋಂಥ ಬೇಳೆ ಮತ್ತು ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಈಗ ಇದು ಬೇರ್ಪಡಿಸಿರುವಂತಹ ಬೇಳೆ ಮತ್ತು ಸೊಪ್ಪನ್ನು ಇದಕ್ಕೆ ಸೇರಿಸಿ ಒಳ್ಳೆಯದೊಂದು ಮಿಕ್ಸ್ ಕೊಟ್ಬಿಡೋಣ. ನೋಡಿ, ಇದೆಲ್ಲವೂ ಒಳ್ಳೆ ಮಿಕ್ಸ್ ಕೊಟ್ಟಾಗಿದೆ. ಈಗ ಇದೇ ಟೈಮಲ್ಲೇ ನಾವು ಸ್ಟವ್ ಮೇಲಿದ್ದಾಗಲೇ ತೊಗೊಂಡಿರೋಂಥ ಕೊತ್ತಂಬರಿ, ಸ್ವಲ್ಪ ಹಸಿಕಾಯಿನ ಸೇರಿಸಿ ಮತ್ತೊಮ್ಮೆ ಮಿಕ್ಸ್ ಮಾಡಿದ್ರೆ
ಉಪ್ಪು ಸಾರಿಗೆ ಒಂದು ಪಲ್ಯ ರೆಡಿ ಆಗುತ್ತೆ. ಈಗ ಇದನ್ನೆಲ್ಲ ಒಳ್ಳೆಯದನ್ನು ಮಿಕ್ಸ್ ಕೊಡೋಣ. ನೋಡಿ, ಈ ಕಟ್ಟಿ ಇವಾಗ ತಣ್ಣಗಾಗಿದೆ. ನಾನು ರುಬ್ಬಿಟ್ಕೊಂಡಿರೋಂಥ ಖಾರವನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಖಾರ ಬೇಕು, ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿಕೊಂಡು ಈ ಖಾರವನ್ನು ಸೇರಿಸ್ಕೊಳ್ಳೋಣ. ನಾನು ಒಂದೇ ಟೈಮ್ಗೆ ಆಗಿರೋದ್ರಿಂದ ಅದಕ್ಕೆ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನು ಮಾತ್ರ ನಾನು ಖಾರವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹೀಗಾಗಿ ಪೂರ್ತಿಯನ್ನು ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಜಾರಲ್ಲಿರೋದು ಪೂರ್ತಿ ಇದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ರೆ ಈ ಒಂದು ಸಾಂಬಾರು ರೆಡಿಯಾಗುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಜೊತೆಗೆ ಈ ಒಂದು ಸಾಂಬಾರಿಗೆ ಸಿಂಪಲ್ಲಾಗಿ ಒಂದು ಒಗ್ಗರಣೆಯನ್ನು ಸಹ ಹಾಕಿದ್ದೀನಿ. ಆ ಒಗ್ಗರಣೆ ಇದರಲ್ಲಿ ಸೇರಿಸಿದ್ರೆ ಅಲ್ಲಿ ಸಾಂಬಾರು ರೆಡಿಯಾಗುತ್ತೆ. ನೋಡಿ, ಈ ಸಾಂಬಾರನ್ನ ಕೂಡಿಸ್ಬೇಕಾದ್ರೆ ನಮಗೆ ಸ್ಮೆಲ್ ಘಮ ಘಮ ಅಂತ ಬರ್ತಾ ಇರುತ್ತೆ. ಈಗ ರುಚಿಕರವಾದ ಸಾಂಬಾರು ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ, ಒಳ್ಳೆ ಕನ್ಸಿಸ್ಟೆನ್ಸಿಲಿ ರೆಡಿಯಾಗಿದೆ. ಈ ಸಾರಿನ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ನಿಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರನ್ನು ಮೊದಲೇ ಸಪ್ಪೆ ಬೇಯುವಾಗ ಇಟ್ಕೋಬೇಕು. ಈ ಸಾಂಬಾರು ಕುಡಿಸೋದಕ್ಕೆ ಯಾವುದೇ ರೀತಿಯಾಗಿ ನೀರನ್ನು ಸೇರಿಸ್ಕೊಳ್ಬಾರ್ದು, ಆಗ ಅದು ಟೇಸ್ಟ್ ಕಡಿಮೆ ಆಗಿಬಿಡುತ್ತೆ. ನಾವು ತೊಗೊಂಡಿರೋ ಕಟ್ಟಲ್ಲೇ ಸಾಂಬಾರನ್ನ ಕೂಡಿಸ್ಕೊಂಡ್ರೆ ರುಚಿ ಅದ್ಭುತವಾಗಿರುತ್ತೆ. ನೋಡಿ, ಈಗ ಈ ಒಂದು ಉಪ್ಪು ಸಾರಿಗೆ ಮುದ್ದೆ ತುಂಬ ಒಳ್ಳೆ ಕಾಂಬಿನೇಷನ್, ಜೊತೆಗೆ ಪಲ್ಯ ಎಲ್ಲ ಇರೋದ್ರಿಂದ ಊಟ ತುಂಬ ಅದ್ಭುತವಾಗಿರುತ್ತೆ. ಈ ಸಾಂಬಾರನ್ನ ನಾವು ಎವರ್ ಗ್ರೀನ್ ಸಾಂಬಾರು ಅಂತ ಹೇಳ್ಬೋದು. ಇದು ಪ್ರತಿ ಸಮ್ಮರಲ್ಲಿ ಒಣಗಿರೋ ಕಾಳಿಂದ ಮಾಡಿದ್ರೂ ಚೆನ್ನಾಗಿರುತ್ತೆ. ಮತ್ತು ಹಸಿ ಕಾಲದಲ್ಲಿ ವಿಂಟರ್ ಸೀಸನ್ನಲ್ಲೂ ಇದು ಒಳ್ಳೆ ರುಚಿಯನ್ನು ಕೊಡುವಂತಹ ಸಾಂಬಾರು. ಹಾಗಾಗಿ ಇಂತಹ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.